ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಹವಾಮಾನಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ ಒಳಗಿನ ಬಣ ರಾಜಕೀಯದ ಶಾಖ ಹೆಚ್ಚಾಗಿದೆ. ದಾವಣಗೆರೆ ಚುನಾವಣೆಯ ಕಿಚ್ಚು ಇನ್ನೂ ಆರದೆಯೇ ಈಗ ದೊಡ್ಡ ಮಟ್ಟದ ಸ್ಫೋಟಕ್ಕೆ ಸಾಕ್ಷಿಯಾಗುತ್ತಿದೆ. ಅದು ಬೇರೆ ಯಾರದ್ದೂ ಅಲ್ಲ, ಸ್ವತಃ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನಿರ್ಧಾರದ ವಿರುದ್ಧವೇ ಬಹಿರಂಗವಾಗಿ ಗುಡುಗಿದ್ದಾರೆ. ಅಲ್ಪಸಂಖ್ಯಾತ ನಾಯಕರ ಪದಚ್ಯುತಿ, ದಾವಣಗೆರೆಯಲ್ಲಿ ಆದ ಅವಮಾನ ಮತ್ತು ಸಚಿವ ಸ್ಥಾನದ ಮೇಲಿರುವ ತೂಗುಗತ್ತಿ, ಈ ಎಲ್ಲ ಅಂಶಗಳು ಈಗ ಕಾಂಗ್ರೆಸ್ ಒಳಗೆ ಒಂದು ದೊಡ್ಡ ಮಹಾಭಾರತಕ್ಕೆ ನಾಂದಿ ಹಾಡಿವೆ. ಇಂದು ನಾವು ಈ ವಿಡಿಯೋದಲ್ಲಿ ಜಮೀರ್ ಅವರು ಡಿಕೆಶಿ ವಿರುದ್ಧವೇ ತಿರುಗಿ ಬಿದ್ದಿದ್ದೇಕೆ, ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿಲುವೇನು ಮತ್ತು ಮುಸ್ಲಿಂ ಸಂಘಟನೆಗಳು ಹೈಕಮಾಂಡ್ಗೆ ಬರೆದ ಪತ್ರದಲ್ಲಿ ಏನಿದೆ ಎಂಬ ಪ್ರತಿಯೊಂದು ಇನ್ಸೈಡ್ ಡೀಟೇಲ್ ಅನ್ನು ವಿಶ್ಲೇಷಿಸಲಿದ್ದೇವೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಪದಚ್ಯುತಿಯ ಕಿಚ್ಚು ಮತ್ತು ಜಮೀರ್ ಅವರ ಪ್ರೊಸೀಜರ್ ವಾದ. ವೀಕ್ಷಕರೇ, ಈ ವಿವಾದದ ಕೇಂದ್ರ ಬಿಂದು ಇರುವುದು ದಾವಣಗೆರೆಯ ಚುನಾವಣಾ ಫಲಿತಾಂಶ ಮತ್ತು ಅದರ ಬೆನ್ನಲ್ಲೇ ನಡೆದ ಶಿಸ್ತು ಕ್ರಮದಲ್ಲಿ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅವರನ್ನು ಅಮಾನತುಗೊಳಿಸಲಾಗಿದೆ ಮತ್ತು ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರನ್ನು ವಜಾಗೊಳಿಸಲಾಗಿದೆ. ಈ ಇಬ್ಬರು ನಾಯಕರ ಮೇಲೆ ದಾವಣಗೆರೆ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪವಿದೆ. ಆದರೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಆಕ್ರೋಶ ಇರುವುದು ಕ್ರಮದ ಬಗ್ಗೆ ಅಲ್ಲ, ಬದಲಾಗಿ ಆ ಕ್ರಮ ಕೈಗೊಂಡ ರೀತಿಯ ಬಗ್ಗೆ. ಜಮೀರ್ ಪ್ರಕಾರ ಯಾವುದೇ ಒಬ್ಬ ಸೀನಿಯರ್ ಲೀಡರ್ ಮೇಲೆ ಕ್ರಮ ಕೈಗೊಳ್ಳುವ ಮೊದಲು ಅವರಿಗೆ ಒಂದು ನೋಟಿಸ್ ನೀಡಬೇಕಿತ್ತು, ಅವರ ಸ್ಪಷ್ಟನೆ ಪಡೆಯಬೇಕಿತ್ತು ಮತ್ತು ರಿಪ್ಲೈ ಬಂದ ಮೇಲೆ ಕ್ರಮ ಜರುಗಿಸಬೇಕಿತ್ತು. ಯಾರು ಯಾರ ಮೇಲೂ ಹಾಗೆ ಸಾಧಿಸಬಾರದು, ಸೌಜನ್ಯಕ್ಕಾದರೂ ಕೇಳಬೇಕಿತ್ತು ಎಂಬುದು ಜಮೀರ್ ಅವರ ವಾದ. ಜಮೀರ್ ಅವರು ಕೇವಲ ಒಬ್ಬರೇ ಅಲ್ಲ, ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಅವರಂತಹ ನಾಯಕರು ಕೂಡ ಪ್ರೊಸೀಜರ್ ಪಾಲಿಸಬೇಕಿತ್ತು ಎನ್ನುತ್ತಿರುವುದು ಡಿಕೆಶಿಗೆ ಸಂಕಷ್ಟ ತಂದೊಡ್ಡಿದೆ. ಜಮೀರ್ ಅಹಮದ್ ಅವರ ಆತಂಕ ಮತ್ತು ಸ್ವಯಂ ರಕ್ಷಣೆಯ ತಂತ್ರ. ಇಲ್ಲಿ ಒಂದು ಆಸಕ್ತಿದಾಯಕ ಅಂಶವಿದೆ. ಮೂಲಗಳ ಪ್ರಕಾರ ಜಮೀರ್ ಅವರು ಇಷ್ಟೊಂದು ಜೋರಾಗಿ ಧ್ವನಿ ಎತ್ತುತ್ತಿರುವುದು ಕೇವಲ ನಸೀರ್ ಅಹಮದ್ ಅಥವಾ ಜಬ್ಬಾರ್ ಅವರಿಗಾಗಿ ಮಾತ್ರವಲ್ಲ, ಬದಲಾಗಿ ಸ್ವತಃ ಜಮೀರ್ ಅವರ ತಲೆಯ ಮೇಲೆಯೇ ಒಂದು ತೂಗುಗತ್ತಿ ನೇತಾಡುತ್ತಿದೆ. ದಾವಣಗೆರೆ ಚುನಾವಣೆಯಲ್ಲಿ ಜಮೀರ್ ಅವರ ನಡೆಯೂ ಕೂಡ ಹೈಕಮಾಂಡ್ ಕಣ್ಣಿಗೆ ಬಿದ್ದಿದೆ ಎಂಬ ಸುದ್ದಿ ಇದೆ. ಮಂತ್ರಿ ಕುರ್ಚಿ ಯಾವಾಗ ಬೇಕಾದರೂ ಮುರಿದು ಬೀಳಬಹುದು ಎಂಬ ಆತಂಕ ಜಮೀರ್ ಅವರನ್ನು ಕಾಡುತ್ತಿದೆ. ತಮ್ಮ ಸಚಿವ ಸ್ಥಾನ ಉಳಿಸಿಕೊಳ್ಳಲು ಜಮೀರ್ ಈಗ ಅಟ್ಯಾಕ್ ಈಸ್ ದಿ ಬೆಸ್ಟ್ ಡಿಫೆನ್ಸ್ ಎಂಬ ತಂತ್ರ ಬಳಸುತ್ತಿದ್ದಾರೆ ಎಂಬ ಅನುಮಾನ ಕಾಡುತ್ತಿದೆ. ಮುಸ್ಲಿಂ ಸಮುದಾಯದ ನಾಯಕರನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ ಎಂಬ ಭಾವನೆಯನ್ನು ಸೃಷ್ಟಿಸುವ ಮೂಲಕ ಹೈಕಮಾಂಡ್ ತಮ್ಮ ಮೇಲೆ ಕ್ರಮ ಕೈಗೊಳ್ಳದಂತೆ ತಡೆಯಲು ಅವರು ಈ ಹೊಸ ವರಸೆ ಆರಂಭಿಸಿದ್ದಾರೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಜಮೀರ್ ಅವರ ಕೋಪ ಈಗ ನೇರವಾಗಿ ಡಿಕೆಶಿ ಕಡೆಗೆ ತಿರುಗಿದೆ. ಡಿಕೆ ಶಿವಕುಮಾರ್ ಅವರ ತಿರುಗೇಟು ಮತ್ತು ಸಿಎಂ ನಿಲುವು. ಈಗ ಡಿಕೆ ಶಿವಕುಮಾರ್ ಅವರ ಕಡೆ ಬರೋಣ. ಜಮೀರ್ ಅವರ ಈ ಆರೋಪಗಳಿಗೆ ಡಿಕೆಶಿ ತುಂಬ ಖಡಕ್ ಆಗಿಯೇ ಉತ್ತರ ನೀಡಿದ್ದಾರೆ. ಪಕ್ಷದ ಶಿಸ್ತು ಎಲ್ಲರಿಗೂ ಒಂದೇ, ನಾವು ಯಾರನ್ನು ಟಾರ್ಗೆಟ್ ಮಾಡಿಲ್ಲ, ಯಾರ ವಿರುದ್ಧವೂ ಹಾಗೆ ಸಾಧಿಸುತ್ತಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ವರಿಷ್ಠರ ಸೂಚನೆಯಂತೆ ಮತ್ತು ಪಕ್ಷದ ಹಿತದೃಷ್ಟಿಯಿಂದಲೇ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂಬುದು ಕೆಪಿಸಿಸಿ ಅಧ್ಯಕ್ಷರ ವಾದ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ನೀಡಿದ ಹೇಳಿಕೆ ತುಂಬ ಕುತೂಹಲಕಾರಿಯಾಗಿದೆ. ದಾವಣಗೆರೆ ಟಿಕೆಟ್ ಘೋಷಣೆ ಮಾಡುವಾಗಲೇ ಮುಸ್ಲಿಂ ನಾಯಕರು ಅಲ್ಲಿಯೇ ಇದ್ದರು ಮತ್ತು ಅವರು ಒಪ್ಪಿಕೊಂಡಿದ್ದರು ಎಂದು ಸಿಎಂ ನೆನಪಿಸಿದ್ದಾರೆ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುವಾಗ ಈ ಲೀಡರ್ಗಳು ಕೂಡ ಜೊತೆಗಿದ್ದರು, ಈಗ ಯಾಕೆ ವಿರೋಧ ಮಾಡುತ್ತಿದ್ದಾರೆ ಎಂಬುದು ಸಿಎಂ ಅವರ ಪ್ರಶ್ನೆ. ಈ ನಡುವೆ ಸಚಿವ ರಾಜಣ್ಣ ಅವರು ಕೂಡ ನೋಟಿಸ್ ಕೊಡೋದು ಸೌಜನ್ಯ, ಆದರೆ ಅದು ಕಡ್ಡಾಯವಲ್ಲ ಎನ್ನುವ ಮೂಲಕ ಸಮತೋಲನದ ಮಾತುಗಳನ್ನಾಡಿದ್ದಾರೆ. ರಾಜಣ್ಣ ಅವರ ಪ್ರಕಾರ ಹಿರಿಯ ಸ್ಥಾನದಲ್ಲಿರುವವರಿಗೆ ನೋಟಿಸ್ ನೀಡಿದರೆ ಅದು ಪಕ್ಷದ ರೆಕಾರ್ಡ್ನಲ್ಲಿ ಉಳಿದು ಅವರಿಗೆ ಮುಜುಗರ ತರುತ್ತದೆ ಎಂಬ ಕಾರಣಕ್ಕೆ ಕೆಲವೊಮ್ಮೆ ನೇರ ಕ್ರಮ ಕೈಗೊಳ್ಳಲಾಗುತ್ತದೆ. ಮುಸ್ಲಿಂ ಸಂಘಟನೆಗಳ ಪತ್ರ ಕಾಂಗ್ರೆಸ್ಗೆ ಎಚ್ಚರಿಕೆ. ಇದು ಕೇವಲ ಪಕ್ಷದ ಒಳಗಿನ ಜಗಳವಾಗಿ ಉಳಿದಿಲ್ಲ, ಈಗ ಮುಸ್ಲಿಂ ಸಂಘಟನೆಗಳು ಕೂಡ ಅಖಾಡಕ್ಕೆ ಇಳಿದಿವೆ. ಹೈಕಮಾಂಡ್ಗೆ ಬರೆದ ಪತ್ರದಲ್ಲಿ ಅವರು ಅತ್ಯಂತ ಕಠಿಣ ಪದಗಳನ್ನು ಬಳಸಿದ್ದಾರೆ. ಮುಸ್ಲಿಂ ಸಮುದಾಯವು ಜಾತ್ಯತೀತ ನೆಲೆಗಟ್ಟಿನಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ದಕ್ಕಾಗಿಯೇ ಇಂದು ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಆದರೆ ನಮ್ಮನ್ನೇ ಕಡೆಗಣಿಸಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡದೇ ಇರುವುದು ಆಘಾತ ತಂದಿದೆ ಮತ್ತು ಈಗ ನಾಯಕರನ್ನು ಪದಚ್ಯುತಿಗೊಳಿಸುತ್ತಿರುವುದು ಅಸಮಾಧಾನ ತರಿಸಿದೆ ಎಂಬುದು ಅವರ ವಾದ. ಪದಚ್ಯುತಿಯನ್ನು ವಾಪಸ್ ಪಡೆಯಬೇಕು ಮತ್ತು ನಮಗೆ ಸರಿಯಾದ ಪ್ರಾತಿನಿಧ್ಯ ನೀಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಮುಸ್ಲಿಂ ಸಮುದಾಯದಲ್ಲಿ ನಮಗೂ ರಾಜಕೀಯ ಆಯ್ಕೆಗಳಿವೆ ಎಂಬ ಎಚ್ಚರಿಕೆಯನ್ನು ಅವರು ನೀಡಿದ್ದಾರೆ. ಇದು ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ.
ಒಟ್ಟಾರೆಯಾಗಿ ಹೇಳುವುದಾದರೆ ದಾವಣಗೆರೆ ದಂಗಲ್ ಈಗ ಕಾಂಗ್ರೆಸ್ನಲ್ಲಿ ಬಣ ಸಂಘರ್ಷವನ್ನು ತೀವ್ರಗೊಳಿಸಿದೆ. ಜಮೀರ್ ಅಹಮದ್ ಅವರ ಈ ಬಂಡಾಯ ಎಲ್ಲಿಗೆ ಹೋಗಿ ಮುಟ್ಟುತ್ತದೆ? ಡಿಕೆಶಿ ತಮ್ಮ ಶಿಸ್ತಿನ ಕ್ರಮವನ್ನು ವಾಪಸ್ ಪಡೆಯುತ್ತಾರಾ ಅಥವಾ ಜಮೀರ್ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತಾ? ಕರ್ನಾಟಕ ರಾಜಕಾರಣದ ಈ ಬಿರುಗಾಳಿ ಇನ್ನೂ ಕೆಲ ದಿನಗಳ ಕಾಲ ಜೋರಾಗಲಿದೆ. ನಿಮಗೆ ಈ ಬಗ್ಗೆ ಏನನ್ನಿಸುತ್ತದೆ? ಜಮೀರ್ ಅವರು ಎತ್ತಿರುವ ನೋಟಿಸ್ ವಿಚಾರ ಸರಿ ಇದೆಯೇ ಅಥವಾ ಡಿಕೆಶಿ ಅವರ ಪಕ್ಷದ ಶಿಸ್ತು ಸರಿಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.